ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನದಿಂದ ಒಂದು ವಿಡಿಯೋ ಆಗಬೇಕು ಅಂತ ತಿರುಪತಿ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ. ಇವಾಗ ನಾನು ಈಗ ತಿರುಪತಿಯಲ್ಲಿ ಇದ್ದೀನಿ. ತಿರುಪತಿಗೆ ಬರುವಾಗ ಈಗ ನಾವು ಆಧಾರ್ ಕಾರ್ಡನ್ನು ಬಂದು ಇಲ್ಲಿ ಆಫೀಸ್ ಇದೆ, ಇದು ಅಳಪಿರಿಯಲ್ಲಿ. ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ರೆ ಒಂದು ದಿನದೊಳಗೆ ದರ್ಶನ ಮಾಡುವಂಗೆ TTD ದೇವಸ್ಥಾನ ಮಾಡಿದ್ದಾರೆ. ಈಗ ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿನೂ ಈ ಥರ ಟಿಕೆಟ್ ಕೊಡ್ತಾರೆ. ಭೂದೇವಿ ಕಾಂಪ್ಲೆಕ್ಸ್, ಬಾಲಾಜಿ ಬಸ್ ಸ್ಟ್ಯಾಂಡ್ ಅಳಪಿರಿಯಲ್ಲಿ ಈ ಥರ ಆಧಾರ್ ದರ್ಶನ ಕಾರ್ಡ್ ಕೊಡ್ತಾರೆ. ಮತ್ತು ಶ್ರೀನಿವಾಸ ಮಂಗಾಪುರ ಅಲ್ಲಿ ಈ ಆಧಾರ್ ಕಾರ್ಡ್ ದರ್ಶನಕ್ಕೆ ಟಿಕೆಟ್ ಕೊಡ್ತಾರೆ. ಅಲ್ಲಿಂದ ಬೆಳಗ್ಗೆ ಸಾಯಂಕಾಲ ಒಂದು 5 ಗಂಟೆ ಮೇಲೆ ನೀವು ಬಂದು ಟಿಕೆಟ್ ಪಡ್ಕೋಬೋದು. 5 ಗಂಟೆಯಿಂದ 4 ಗಂಟೆಯಿಂದಾನೇ ಕೊಡ್ತಾರೆ. 5 ಗಂಟೆಗೆ ಕಂಪಲ್ಸರಿ ಕೊಡ್ತಾರೆ. 5 ಗಂಟೆಯಿಂದ 15,000 20,000 ಟಿಕೆಟ್ ಕೊಡ್ತಾರೆ ಫ್ರೀಯಾಗಿ. ಇದು ಪಡ್ಕೊಂಡು ಮೇಲೆ ಹೋದ್ಮೇಲೆ ಅವ್ರಿಗೂ ಹೇಳಿರುವ ಟೈಮಿಂದ 1 ಅವರ್ ಮುಂದೆ ಒಳಗೆ ಹೋಗಿದ್ದರೆ ಅಲ್ಲಿ ನಿಮಗೆ ದರ್ಶನ ತೋರಿಸ್ತಾರೆ. ಇವಾಗ ನಾವು ಟಿಕೆಟ್ ಪಡ್ಕೊಂಡು ಮೇಲೆ ಇರುವ ಪಾಪ ವಿನಾಶ ಆಂಜನೇಯ, ವೇಣುಗೋಪಾಲ ಸ್ವಾಮಿ ಈ ದೇವಸ್ಥಾನ ಎಲ್ಲ ನೋಡ್ಬೋದು. ತೀರ್ಥಗಳು, ಆಕಾಶಗಂಗೆಯನ್ನು ನೋಡ್ಬೋದು. ಅಲ್ಲಿಂದ ಶಿಲಾತೋರಣ ಮತ್ತು ಶ್ರೀವಾರಿ ಪಾದಗಳು ಅದನ್ನು ನೋಡ್ಬೋದು. ಇದೆಲ್ಲ ನೋಡಿಬಿಟ್ಟು ಗುಂಡು ಹೊಡ್ಕೊಂಡು ಸ್ನಾನ ಮಾಡಿದ್ಮೇಲೆ 1 ಅವರ್ ಬಿಟ್ಟು ದರ್ಶನಕ್ಕೆ ಹೋದರೆ ನಿಮಗೆ ದರ್ಶನ ಒಂದು 3-4 ಅವರ್ ಒಳಗೆ ಆಗುತ್ತೆ. ಫ್ರೀ ಟಿಕೆಟಲ್ಲಿ ಹೋಗಿ ನೋಡಬೇಕಂದ್ರೆ 1 ದಿನ ಪೂರ್ತಿ ಆಗುತ್ತೆ. 1 ದಿನ ಅಂದರೆ ಇವತ್ತು ಹೋದರೆ ನಾಳೆ ಸಾಯಂಕಾಲ ದರ್ಶನ ಆಗುತ್ತೆ. ಅದಕ್ಕೆ ದಯವಿಟ್ಟು ಟಿಕೆಟ್ ತಗೊಂಡು ಹೋಗ್ಬೋದು. ಇವಾಗ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ನಮಗೂ ಅದು ಕನ್ಫರ್ಮ್ಗೆ ಗೊತ್ತಿಲ್ಲ. ಆ ವಾಟ್ಸಪ್ ನಂಬರಲ್ಲಿ ಹಾಯ್ ಅಂತ ಹೇಳಿದರೆ ಇನ್ನೊಂದು ವಿಡಿಯೋ ಮಾಡುವಾಗ ಆ ವಾಟ್ಸಪ್ ನಂಬರ್ ಏನು ಅಂತ ನಿಮಗೆ ಹೇಳ್ತೀನಿ. ಈಗ ಬ್ರಹ್ಮೋತ್ಸವ ಮುಗಿದ ಮೇಲೆ ಈಗ ನಾವು ಬಂದಿರೋದು. ಅಷ್ಟು ರಶ್ ಇಲ್ಲ, ಏನು ಸುಮಾರಾಗಿದೆ ಅಷ್ಟೇ. 1 ದಿನದೊಳಗೆ ದರ್ಶನ ಆಗುತ್ತೆ ಇಲ್ಲಿ. ಆಧಾರ್ ಟಿಕೆಟನ್ನು ಮೇಲೆ ಎಲ್ಲಿನೂ ಕೊಡುವುದಿಲ್ಲ. ಈಗ ಕೆಳಗೆ ಇರುವ 3 ಜಾಗ ಬಿಟ್ಟು ಆನ್ಲೈನು, ಆಫ್ಲೈನು. ಆನ್ಲೈನಲ್ಲಿ 300 ರೂಪಾಯಿ ಟಿಕೆಟ್ ಕೊಡ್ತಾರೆ. ಆಫ್ಲೈನಲ್ಲಿ ಕೆಳಗೇನು 3 ಜಾಗ ಬಿಟ್ಟು ಮೇಲೆ ಎಲ್ಲಿನೂ ಕೊಡುವುದಿಲ್ಲ. ನೀವು ಏನೇ ಬೇಕಾದ್ರೂ 3 ತಿಂಗಳ ಮುಂದೆ 300 ರೂಪಾಯಿ ಟಿಕೆಟ್ ತಗೊಂಡು ಇದು ಪಡಿಬೋದು. ಈಗ ಹೊಸದಾಗಿ ವೆಂಕಟಾದ್ರಿ ನಿಲಯ ಅಂತ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಈಗ ನಮ್ಗೆ ಯಾವುದೇ ಬೇಕಂದ್ರೂ ಆ ವೆಂಕಟಾದ್ರಿ ನಿಲಯ ಅಲ್ಲಿ ಹೋಗಿದರೆ ಗುಂಡು ಹೊಡಿಬೇಕು, ಲಾಕರ್ ಬೇಕು, ಅಲ್ಲಿ ಉಳ್ಕೋಬೇಕು. ಆಧಾರ್ ಕೊಟ್ಟರೆ ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೆ, ಲಾಕರ್ ಕೊಡ್ತಾರೆ, ಅಲ್ಲಿ ಊಟನೂ ಕೊಡ್ತಾರೆ, ಹಾಸ್ಪಿಟಲ್ ಎಲ್ಲನೂ ಒಂದೇ ಜಾಗದಲ್ಲಿ. ಈಗ ನಮ್ಮ TTD ದೇವಸ್ಥಾನ ಒಂದು ದೊಡ್ಡ ಬಿಲ್ಡಿಂಗ್ ಒಂದು ಕಟ್ಟಿದ್ದಾರೆ. ವೆಂಕಟಾದ್ರಿ ನಿಲಯ ಅಂತ ಅದರ ಹೆಸರು. PRO ಆಫೀಸಿಂದ ಹಿಂದೆ ಆ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ದೊಡ್ಡದಾಗಿ. ಅದರಲ್ಲಿ ಎಲ್ಲ ವಸತಿನೂ ಅಲ್ಲಿ ಸಿಗುತ್ತೆ. ನೈಟಲ್ಲಿ ಉಳ್ಕೊಳ್ಳೋಕ್ಕೂ ಜಾಗ ಇದೆ. ಆಧಾರ್ ಕೊಟ್ಟರೆ ನಿಮಗೆ ದರ್ಶನ ಸೌಲಭ್ಯ ಸಿಗುತ್ತೆ ಅಲ್ಲಿ. ತುಂಬ ಸುಂದರವಾದ ಜಾಗ. ಈಗ ಪಾರ್ಕಿಂಗ್ ವಸತಿನೂ ಇಲ್ಲೇ ಇದೆ.
ಅಲ್ಲಿಂದ ದೇವಸ್ಥಾನಕ್ಕೆ ಬರೋಕ್ಕೂ ದೂರ ಏನೂ ಇಲ್ಲ, ಸ್ವಲ್ಪನೇ ದೂರನೇ. ತುಂಬ ವಸತಿ ಜಾಸ್ತಿ ಇದೆ. ಅಲ್ಲಿ ರೂಮೂ ಕೆಲವು ಸಿಕ್ಕುತ್ತೆ. ಗುಂಡು ಹೊಡಿಬೋದು, ಕಲ್ಯಾಣ ಕಾಟನೂ ಅದರಲ್ಲಿ ಇದೆ. ದಿನ ಫ್ರೀ ಊಟನೂ ಅಲ್ಲಿನೂ ಸಿಗುತ್ತೆ. ಅನ್ನಪೂರ್ಣ ಇದರಲ್ಲಿ ಬಂದು ಊಟ ಅನ್ನಪ್ರಸನ್ನ ಇದಕ್ಕೆ ಬಂದರೂ ಫ್ರೀಯಾಗಿ ಊಟ ಸಿಗುತ್ತೆ. ಈಗ ನೋಡಿದ್ದು ಒಳಗೆ ಊಟಕ್ಕೆ ಹೋಗುವ ಜಾಗದಲ್ಲಿ ಇದು ಒಂದು ಬೆಟ್ಟ. ಅದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ಇದು ನೋಡಿ, ಇದು ವೆಂಕಟಾದ್ರಿ ನಿಲಯ ಅಂತ ದೊಡ್ಡದಾದ ಬಿಲ್ಡಿಂಗು. ಮೇಲೆ ಫಸ್ಟ್ ಫ್ಲೋರಲ್ಲಿ ಊಟ ಡೈನಿಂಗ್ ಹಾಲ್ ಇದೆ. 2ನೇ ಫ್ಲೋರಲ್ಲಿ ಹಾಸ್ಪಿಟಲ್ ಇದೆ. 3ನೇ ಫ್ಲೋರಲ್ಲಿ ಕಲ್ಯಾಣ ಕಾಟ ಮತ್ತು ರೂಮುಗಳು ಇದೆ. ಕೆಳಗೆ ಇರುವ ಫಸ್ಟ್ ಫ್ಲೋರಲ್ಲಿ ಇದು ಲಾಕರು ಮತ್ತು ಉಳ್ಕೊಳ್ಳೋಕ್ಕೆ ಜಾಗ. ಆಧಾರ್ ಕಾರ್ಡ್ ಕೊಟ್ಟರೆ ಅಲ್ಲಿ ಉಳ್ಕೊಳ್ಳೋಕ್ಕೂ ಜಾಗ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ವೆಂಕಟಾದ್ರಿ ನಿಲಯ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಇನ್ನು ಸ್ವಲ್ಪ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮತ್ತು ಕೆಲವು ಫೆಸಿಲಿಟೀಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಊಟ ಕಲ್ಯಾಣ ಕಾಟ ಇದೆ, ಊಟ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಲ್ಲಿ ದೇವಸ್ಥಾನ ಮುಂದೆ ಎಲ್ಲರೂ ಫೋಟೋ ತೆಗಿಬೋದು. ಇಲ್ಲಿ ತೋರಿಸ್ತೀನಿ ಬಿಡಿ. ಇಲ್ಲಿ ತೋರಿಸಿ ಈ ಜಾಗದಲ್ಲಿ ಕರ್ಪೂರ ಮತ್ತು ತೆಂಗಿನಕಾಯಿ ಹೊಡ್ಕೋಬೋದು. ಇಲ್ಲಿಂದ ವಿಡಿಯೋ ತಗೊಂಡ್ರೆ ಪೊಲೀಸವರು ಬೇಡ ಅಂತ ಹೇಳಿದ್ರು. ನಾವು ದೂರದಿಂದ ತಗೊಂಡಿದ್ದೀವಿ. ನೋಡಿ ಪ್ಲೀಸ್. ಓಂ ನಮೋ ನಾರಾಯಣಾಯ, ಓಂ ನಮೋ ವೆಂಕಟೇಶಾಯ ಅಂತ ಘೋಷ ಮಾಡಿಕೊಂಡು ಜನರು ತಿರುಪತಿ ದರ್ಶನಕ್ಕೆ ಮುಗಿದು ಬೀಳಿದ್ದಾರೆ. ನೋಡಿ, ಸುಂದರವಾದ ಜಾಗ. ತಿರುಪತಿ ತಿರುಮಲ ದೇವಸ್ಥಾನ ಸುತ್ತಲೂ ಬೆಟ್ಟಗುಡ್ಡಗಳು, ಕರೆಂಟ್ ತಯಾರಿಗೆ ಫ್ಯಾನು, ನೀರು ವಸತಿ, ಮಳೆ. ಈ ಥರ ದೇವಸ್ಥಾನ ಎಲ್ಲಿ ಸಿಗುತ್ತೆ? ಎಲ್ಲಿ ಹೋದ್ರೂ ಟಾಯ್ಲೆಟ್ ಬಾತ್ರೂಮ್ಗೆ ಕಡಿಮೆ ಇರೋಲ್ಲ. ಎಲ್ಲನ ಹೋಗ್ರಿ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣಾಯ ಅಂತ. ಈ ದೇವಸ್ಥಾನ ಪಕ್ಕದಲ್ಲಿ ಶ್ರೀನಿವಾಸ ವರಾಹಸ್ವಾಮಿ ದೇವಸ್ಥಾನ ಇದೆ. ಆ ವರಾಹಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿಯೇ ಪಾರ್ಕಿಂಗ್ ವಸತಿನೂ ಇದೆ. ವರಾಹಸ್ವಾಮಿ ದೇವಸ್ಥಾನದಲ್ಲಿ ದೇವ್ರನ್ನ ಫಸ್ಟ್ ಮುಗಿಬಿಟ್ಟು ಆಮೇಲೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗಬೇಕು. ಹಂಗೆ ಹೋಗಿದ್ರೆ ಒಳ್ಳೆಯದಾಗತ್ತಂತ ಇದೀಗ. ಇವಾಗ ಸ್ವಲ್ಪ ಜನ ಹೋಗ್ತಾಯಿದ್ದಾರೆ ಅದರಲ್ಲಿನೂ ದಿನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಕಲ್ಯಾಣ ಕಾಟ ಇದೆ. ಇದರಲ್ಲಿ ಟಿ ವಿ ಹಾಕಿರ್ತಾರೆ, ದೇವರನ್ನ ದರ್ಶನ ಮಾಡ್ಕೋಬೋದು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣಾಯ. ಸುಂದರವಾದ ಜಾಗ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ಸನ್ನು ಎದುರು ನೋಡ್ತೀನಿ. ನೀವು ಕಮೆಂಟ್ಸ್ ಹಾಕಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಮಸ್ಕಾರ.